ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಯ ಮೇಲೆ ಅವ್ಯಾಚ ಪದ ಶಬ್ದಗಳಿಂದ ನಿಂದಿಸಲಾಗಿದೆ ಅಂತೇಳಿ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರಂತ ರಾಜೀವ್ ಗೌಡ್ರ ಮೇಲೆ ಆರೋಪ ಕೇಳಿಬಂದಿರುತ್ತೆ. ಖುದ್ದು ನಮ್ಮ ಜೊತೆ ಮಾತಾಡಲಿಕ್ಕೆ ರಾಜೀವ್ ಗೌಡ್ರು ಇದ್ದಾರೆ. ಬಂದು ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಆಯುಕ್ತೆ ಮೇಲೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದೀರಾ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಸರ್, ಈಗ ಇಲ್ಲಿ ನಮ್ಮ ಅವರು ಕಮಿಷನರ್ ಏನಿದ್ದಾರೆ, ಅವರು ಸುಮಾರು ನಮ್ಮ 31 ವಾರ್ಡ್ಗಳಲ್ಲೂ ಕೂಡ ತುಂಬ ತೊಂದರೆಗಳಾಗ್ತಾಯಿದೆ. ದಿನನಿತ್ಯ ಅಲ್ಲಿ ಅಲ್ಲಿರುವಂಥ ತೊಂದರೆ ಅನುಭವಿಸ್ತಾ ಇರೋಂಥ ಎಲ್ಲ ನಮ್ಮ ಅಲ್ಲಿರುವಂಥ ರೆಸಿಡೆಂಟ್ಸ್ ಎಲ್ಲ ಇರ್ಬೋದು, ನಮ್ಮ ಕೌನ್ಸಿಲರ್ಸ್ ಇರ್ಬೋದು, ಅವ್ರು ದಿನಾಗಲೂ ಬಂದು ಅಲ್ಲಿ 31 ವಾರ್ಡಲ್ಲೂ ಏನಾಗ್ತಾಯಿದೆ ಅಂದರೆ ಅಲ್ಲಿ ಟಾಯ್ಲೆಟು ನೀರು ಎಲ್ಲ ರೋಡಲ್ಲಿ ಹರಿತಾ ಇದೆ. ಅಲ್ಲಿ ಬಂದು ಅವರೆಲ್ಲ ಕಂಪ್ಲೇಂಟ್ ಮಾಡಿಸಿ ದಿನ ಅವರು ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ಗಲಾಟೆ ಮಾಡಿದಾಗ ನಮ್ಮವ್ರಿಗೆಲ್ಲರಿಗೂ ಈ ಕಮಿಷನರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ ಈ ಥರ ನನಗೆ ಹೆಸರು ಸ್ಟಾಫ್ ಇಲ್ಲ, ನಾನೇನು ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಹೆಂಗೆ ಮಾಡೋದು ಏನು ಮಾಡೋದು ತೊಂದರೆ ಆಗ್ತಾಯಿದೆ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಅಲ್ಲಿ ಏನು ತೊಂದರೆಗಳು ಅನುಭವಿಸ್ತಾನೆ ಇದ್ದಾರೆ, ಏನು ಇವತ್ತವರೆಗೂ ರೆಕ್ಟಿಫೈ ಆಗಲಿಲ್ಲ. ಹಂಗಾಗಿ ನಾನು ಆ ವಿಚಾರ ಇರ್ಬೋದು. ಮತ್ತು ನೆನ್ನೆ ಪರ್ಮಿಷನ್ನು 9ನೇ ತಾರೀಕು ಪರ್ಮಿಷನ್ ತೊಗೊಂಡು ಹತ್ರ ಕೇಳ್ಕೊಂಡಿದ್ದೀವಿ. ನಮ್ಮದು ನೆನ್ನೆ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತೊಗೊಂಡೆ ನಾವು ಬ್ಯಾನರ್ಸ್ ಕಟ್ಟಿದ್ದೀವಿ. ಆ ಬ್ಯಾನರ್ಸ್ನ ಯಾರೋ ಒಬ್ಬರು ಹೋಗಿ ಬ್ಯಾನರ್ ತೆಗೆದುಬಿಟ್ಟಿದ್ದಾರೆ ಅವ್ರ ಅಫೀಷಿಯಲ್ಲು. ಅದನ್ನು ಅಯ್ಯಮ್ಮಗೆ ಫೋನ್ ಮಾಡಿ ಕೇಳಿದೆ ನಾನು, ಏನಮ್ಮ ಪರ್ಮಿಷನ್ ತೊಗೊಂಡಿರೋದನ್ನು ಬ್ಯಾನರ್ನ ಈ ರೀತಿ ನೀವು ತೆರವುಗೊಳಿಸಿದ್ದೀರಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲದೆ ತೆಗೆದುಬಿಟ್ಟಿದ್ದಾರೆ, ಅದೇನೋ ಸೆಂಟ್ರ್ ರೋಡ್ಗಿತ್ತು ಅಂತ ಹೇಳ್ತಿದ್ರು. ಬಟ್ ಅಲ್ಲಿ ನೋಡಿದಾಗ ನಮ್ಮಲ್ಲಿ ಯಾವುದು ರೋಡಲ್ಲಿ ಯಾವುದು ಕಟ್ಟೋದಕ್ಕಾಗಲ್ಲ. ನಾವು ಯಾವುದು ಮರ ಆಗಲಿ ಪೋಲ್ ಆಗಲಿ ಯಾವುದು ಉಣ್ಣಿಲ್ಲ. ಅಲ್ಲಿ ಯಾವುದು ಸೈಡಲ್ಲಿ ಕಂಬಗಳೇನಿದೆ ಕಂಬಗಳಿಗೆ ಚಿಕ್ಕ ಬ್ಯಾನರ್ಗಳು ಕಟ್ಟಿದ್ರು. ಅದನ್ನು ನಮಗೊಂದು ಹೇಳ್ಬಿಟ್ಟು ತೆಗಿಬೋದಾಗಿತ್ತು. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ಹಂಗೆ ಆಯಿತು. ನಮ್ಮ CM DCM ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಇದ್ದಾಗ ಬ್ಯಾನರ್ನ ಅಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ರು ಕೂಡ ಬ್ಯಾನರ್ ತೆಗೆದುಬಿಟ್ಟು ಬೇರೆಯವ್ರು ಬ್ಯಾನರ್ ಕಟ್ಟೋದಕ್ಕೆ ಅವಕಾಶ ಮಾಡಿಬಿಟ್ಟು ಕೊಟ್ಟಿದ್ರು ಅವರು. ಹಂಗಾಗಿ ನಾನು ಹೇಳ್ತಿದ್ದೀನಿ, ನೀವು ಯಾವುದೇ ಥರ ಇದಿದ್ರೂ ಕೂಡ ನಾವು ಲೀಗಲ್ಲಾಗಿ ಏನು ಬ್ಯಾನರ್ಗೆ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಬಿಟ್ಟೆ ಕಟ್ಟಿದ್ದೀವಿ. ತೆರವುಗೊಳಿಸ್ಬೇಕಾದ್ರೆ ನಮಗೊಂದು ಮಾತು ಹೇಳ್ಬೋದಿತ್ತು, ಇಲ್ಲ ಒಂದು ನೋಟಿಸ್ ಕೊಟ್ಟಿದ್ರೆ ನಾವು ಇಲ್ಲಾಂದ್ರೆ ಅಕಸ್ಮಾತ್ ಸರಿ ಇಲ್ಲ ಸರಿಪಡಿಸ್ತಿದ್ವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಈಗ ಬ್ಯಾನರನ್ನು ನೀವು ರಸ್ತೆ ಕಟ್ಟಿರಲ್ಲ ಅಂತ ಹೇಳ್ತಿದ್ದೀರಿ. ಈಗ ಅವ್ರು TV ಜೊತೆ ಮಾತಾಡಿದ್ರು ಅಧಿಕಾರಿ, ಬ್ಯಾನರನ್ನು ರಸ್ತೆ ಕಟ್ಟಲಾಗಿತ್ತು, ಅದನ್ನು ನಾವು ತೆರವುಗೊಳಿಸಿದ್ದಕ್ಕೆ ಅವ್ಯಾಚ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ, ಬೆಂಕಿ ಹಚ್ಚಿಬಿಡ್ತೀನಿ ಬಂದರೆ ಅಂತ ಹೇಳಿದ್ದಾರೆ. ನೀವು ಆಡಿಯೋದಲ್ಲಿ ಮಾತಾಡಿರುವಂಥದ್ದು ನಿಮ್ಮದೇ ಆಡಿಯೋನಾ? ಆ ಥರ ಪದಗಳ ಬಳಕೆ ಸರಿನಾ? ಇಲ್ಲ, ಅದು ನಾನು ಹೇಳಿರೋದು ಪರ್ಮಿಷನ್ ತೊಗೊಂಡ್ರಂಥ ಬ್ಯಾನರ್ನೇ ನಮಗೆ ತೆಗ್ದಿದ್ದೀರಾ. ಬೇರೆ ಬ್ಯಾನರ್ಗಳೇನಿದೆ ಆ ಬ್ಯಾನರ್ಗಳಿಗೆ ಪರ್ಮಿಷನ್ ಇಲ್ಲದೆ ಇರೋಂಥದ್ದಕ್ಕೆ ಬ್ಯಾನರ್ಗಳಿಗೆ ಬೆಂಕಿ ಹಚ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನಾವು ಅವ್ರಿಗೆ ಬೆಂಕಿ ಹಚ್ತೀನಿ ಅನ್ನೋ ಮಾತು ಹೇಳಿಲ್ಲ. ತಿರ್ಗಿ ಆವಾಗಲೇ ಇವರು ಬೇರೆ ಚಾನಲ್ಲು ಕೂಡ ಕೇಳಿದ್ರು, ಸುವರ್ಣ ಚಾನಲ್ಲವರು ಕಾಲ್ ಮಾಡಿದಾಗ ಆವಾಗಲೇ ಹೇಳಿದ್ರು. ಆವಾಗ ಆಯಮ್ಮನೂ ನನ್ನ ಮಾತಾಡಿದ್ರು, ಅವ್ರ ಲೈನಿಗೆ ಲೈವ್ ತೊಗೊಂಡಿದ್ರು. ಅಲ್ಲಿ ನಾನು ಲೈವಲ್ಲಿ ಹೇಳಿದ್ದೀನಿ, ನಾನು ಪರ್ಪಸ್ಸಾಗಿ ಉದ್ದೇಶ ಆಗಿ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಟ್ಟದಾಗಿ ನಾನು ಮಾತಾಡಲಿಲ್ಲ. ಅವರು ಕೂಡ ಹೇಳ್ತಿದ್ರು, ಅವರು ನನಗೆ ಬ್ರದರ್, ಅಣ್ಣನ ಥರ, ತಮ್ಮನ ಥರ, ಬ್ರದರ್ ಥರ ಅವ್ರು ನನಗೆ ತುಂಬ ಸಪೋರ್ಟು ಕೂಡ ಮಾಡಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಅವ್ರ ವಿಚಾರದಲ್ಲಿ ನಾನು ಯಾವತ್ತೂ ಕೆಟ್ಟದಾಗಿ ಮಾತು ಆಡಿರಲಿಲ್ಲ. ನಮ್ಗೆ ಏನಾಗಿದೆ ಅಂದರೆ ತಾಳ್ಮೆ ಮಿತಿ ಮೀರಿ ಹೋಗಿ ಅಲ್ಲಿ ಏನಾಗ್ತಾಯಿದೆ, ಬ್ಯಾನರ್ ಸರಿ ಕೂಡ ಕಟ್ಟಿದ್ದನ್ನು ಕಿತ್ತರು, ಇವತ್ತು ಕಿತ್ತಿದ್ದಾರೆ. ಪರ್ಮಿಷನ್ ಹಾಕಿದ್ದೀವಿ, ಯಾರೋ ಒಬ್ಬರು ಮುಲಾಜಿಗೆ ಅಂಜಿ ಕೆಟ್ಟದಾಗಿ ಅಲ್ಲಿ ನಡ್ಕೊಳ್ತಾ ಇರೋದ್ರಿಂದ, ಪ್ಲಸ್ ಅಲ್ಲಿ ನಮ್ಮ ವಾರ್ಡಲ್ಲಿ ಏನು 31 ವಾರ್ಡಲ್ಲಿ ತೊಂದರೆಗಳಾಗ್ತಾಯಿದೆ ಹೇಳಿ ನಮಗೆ ನಾವು ಮಿತಿ ಮೀರಿ ಇವತ್ತು ನಾನು ತಪ್ಪಂಗೆ ಮಾತಾಡಿದ್ರು ಕೂಡ ಅವ್ರನ್ನ ಹೇಳಿದ್ದೀನಿ. ಅವ್ರು ನನ್ನ ಅಕ್ಕ ತಂಗಿ ಥರ, ಅವ್ರನ್ನ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ನಾನು ಅವರಲ್ಲಿ ಕ್ಷಮೆ ಕೇಳೋಕ್ಕೆ ಇಚ್ಛಿಸ್ತಿದ್ದೀನಿ. ಅದೇ ರೀತಿ ಇದಕ್ಕೆ ಇನ್ನೊಂದು ಪೂರಕ, ನೀವೀಗ ನನಗೆ ಸಿಸ್ಟರ್ ಇದ್ದಂಗೆ ಅವರನ್ನು ಬ್ರದರ್ ಥರ ತಿಳ್ಕೊಂಡಿದ್ರೆ ಅಂತ ಹೇಳ್ತೀರಾ. ಆದರೆ ಅವರೀಗ TV ಬಳಿ ಕಣ್ಣೀರು ಹಾಕ್ಕೊಂಡು ಹೇಗೆ ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂಥದ್ದು, ಈ ರೀತಿಯಾಗಿ ದರ್ಪವನ್ನು ಮೆರೆದ್ರೆ, ಜನಪ್ರತಿನಿಧಿಗಳಾದಂಥವ್ರು ಈ ರೀತಿಯಾಗಿ ದರ್ಪವನ್ನು ಮಾಡಿದ್ರೆ ಹೇಗೆ ಕೆಲಸವನ್ನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಆಡಿಯೋದಲ್ಲಿ ಪದ ಬಳಕೆಯನ್ನು ಕೇಳಿಸ್ಕೊಳೋ ರೀತಿಯೇ ಇಲ್ಲ. ಈಗ ನಾನು ಅವ್ರ ವಿಚಾರದಲ್ಲಿ ಅವ್ರಿಗೆ ಬೈದಿಲ್ಲ. ನಾನು ಹೇಳ್ತಿರೋದೇನೆಂದರೆ, ಯಾರಲ್ಲಿ ಕಿತ್ತರು, ಪರ್ಮಿಷನ್ ಇದ್ಮೇಲೆ ಕಿತ್ತಿದ್ದಾರೆ, ನಿಮಗೆ ಗೊತ್ತಿದ್ದು ಹೆಂಗೆ ಕಿತ್ತರು ಅನ್ನೋ ಮಾತನ್ನು ಅವ್ರನ್ನ ನಾನು ಬೈದಿದ್ದೀನಿ. ಪರ್ಮಿಷನ್ ತೊಗೊಂಡಿದ್ದೀವಿ, ಆದರೂ ಕೂಡ ನೀವು ಆ ಕೆಲಸ ಮಾಡಬಾರ್ದಿತ್ತು ಅನ್ನೋ ಮಾತನ್ನು ಹೇಳಿದ್ದೀನಿ. ನಾನು ಅವ್ರಿಗೇನಾದರೂ ನನ್ನ ಮಾತಾಡಲಿ ನೋವಾಗಿದ್ದರೆ ಅವ್ರನ್ನ ನಾನು ಕ್ಷಮೆನೂ ಕೇಳಿದ್ದೀನಿ, ಮತ್ತೇನು ಕ್ಷಮೆ ಕೇಳ್ತಿದ್ದೀನಿ. ಅವ್ರು ನನಗೆ ಅಕ್ಕ ತಂಗಿಯರ ಥರ, ನಾವು ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡೋದು ಕೂಡ ಇಲ್ಲ. ಅದೇ ರೀತಿ ಅದನ್ನೇನೋ ತಿರುಗಿಸ್ತಿದ್ರು, ಏನೋ ಅಲ್ಲಿ MLAಗೆ ಮಾತಾಡಿದ್ರು ಕೆಟ್ಟದಾಗಿ ಅನ್ನೋ ಮಾತನ್ನು ಕೂಡ ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ತಿರುಚುವಂಥದ್ದು ಬೇಡ.
ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ, ಕ್ಷಮೆ ಕೇಳೋಕ್ಕೂ ನಾನು ಸಿದ್ಧವಾಗಿದ್ದೀನಿ, ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾನು ಬೈದಿಲ್ಲ ಅವ್ರು. ಸರ್, ಈಗ ಅಲ್ಲಿ ಆಡಿಯೋ ಒಂದು ವೈರಲ್ ಆಗಿರುವಂಥದ್ದು ನೀವು ಮಾತಾಡಿರೋ ಆಡಿಯೋನ, ಹಾಗಾದರೆ ಅದು ಅದರಲ್ಲಿ ನನಗೆ ನಾನು ಬೈದಿರೋಂಥದ್ದನ್ನು ಅದರಲ್ಲಿ ಏನೋ ಮೋಸ್ಟ್ಲಿ ಎಡಿಟ್ ಮಾಡಿದಾರೇನೋ ಗೊತ್ತಿಲ್ಲ, ನನಗೆ ಹೇಳ್ತಿದ್ರು ಅದರಲ್ಲಿ ಏನೋ ಎಡಿಟ್ ಮಾಡಿ ಕಟ್ ಮಾಡಿ ಮಾಡ್ತಿದ್ದಾರೆ ಅಂತ. ಖಂಡಿತವಾಗಿಯೂ ನಾನು ಹೇಳಿದ್ದೀನಿ, ಇಷ್ಟೆಲ್ಲ ವಿಚಾರ ಹೇಳಿದ್ದೀನಿ, ಬಿಟ್ಟರೆ ಬೇರೆ ಥರದ್ದು ಅವ್ರನ್ನ ಯಾವುದೇ ರೀತಿ ನಾನು ಕೆಟ್ಟದಾಗಿ ಅವ್ರನ್ನ ಬೈಲಿಲ್ಲ. ಹೇಳಿದ್ದೀನಿ, ನೀವು ಒಂದು ಅಧಿಕಾರಿ ಆಗಿದ್ದೀರಿ, ಜವಾಬ್ದಾರಿ ಇದೆ, ಜವಾಬ್ದಾರಿ ಆದಮೇಲೆ ನೀವು ಯಾರೋ ತೆಗೆದ್ರು ಅನ್ನೋ ಮಾತನ್ನು ಹೇಳಬಾರ್ದು ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಈಗ ಕಾಂಗ್ರೆಸ್ ಮತ್ತು JDSನವರು ಕೂಡ ಒಂದಷ್ಟು ಪ್ರತಿಭಟನೆಗೆ ಕರೆ ಕೂಡ ಕೊಡ್ತಾ ಇದ್ದಾರೆ. ಪುಡಾರಿ ಕೆಲಸವನ್ನು ಮಾಡಿದ್ದಾರೆ ರಾಜೀವ್ ಗೌಡ್ರು, ಅವರು ಬಂಧಿಸಬೇಕು ಕೂಡಲೇ ಅಂತೇಳಿ ಮುಖ್ಯ ಕಾರ್ಯದರ್ಶಿಗೆ ಪತ್ರನೂ ಬರೆದಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ, ಸುದ್ದಿಗೋಷ್ಠಿ ಕೂಡ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ನಾನು ಮಾತಾಡಿರೋಂಥದ್ದು ಏನೇ ಇದ್ದರೂ ಕೂಡ ನಾನು ನನ್ನ ಪಬ್ಲಿಕ್ಗೆ ಅಲ್ಲಿ ತೊಂದರೆ ಆಗ್ತಾ ಇರೋದನ್ನು ನಾನು ವಿಚಾರ ಹೇಳಿದ್ದೀನಿ. ಅಧಿಕಾರಿಯಾದವರು ಅಲ್ಲಿ ಏನು ಲೀಗಲ್ ಆಗಿದೆ ಅದನ್ನು ಮಾಡಬೇಕು, ಯಾವುದೇ ಒಬ್ಬರ ಕೈಗೆ ಗೊಂಬೆಯಾಗಿ ಕೆಲಸ ಮಾಡೋದನ್ನು ಬಿಡಬೇಕು ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ನಂದು ತಪ್ಪಿದರೆ ನಾನು ಏನೇ ಶಿಕ್ಷೆ ಇದ್ದರೂ ನಾನು ಅನುಭವಿಸೋಕ್ಕೆ ಸಿದ್ಧ ಇದ್ದೀನಿ. ನನ್ನ ಇದರಿಂದ ನಾನು ಯಾವುದೇ ಥರದ ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸಾರ್ವಜನಿಕ ಬದುಕಲ್ಲಿರುವಂಥವ್ರು, ಈ ರೀತಿಯಾದ ಅಧಿಕಾರಿ ಮೇಲಾಗಲಿ ಈ ರೀತಿಯಾದ ಪದ ಬಳಕೆ ಸರಿ ಅನಿಸುತ್ತಾ ನಿಮಗೆ? ಇಲ್ಲ, ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ನಾನು ಅವ್ರನ್ನ ಬೈದಿಲ್ಲ. ನಮ್ಗೆ ಆ ರೋಸ್ ಹೋಗಿರೋಂಥದ್ದು ನಾನು ಇದರಲ್ಲೇನಾದರೂ ನನಗೆ ಗೊತ್ತಿಲ್ಲದೆ ಆ ಮಾತು ಬಂದಿದ್ದರೂ ಕೂಡ ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ. ಇವತ್ತು ನಾನು ಕ್ಷಮೆ ಕೇಳೋದಕ್ಕೂ ನಾನು ಹೇಳ್ತಿದ್ದೀನಿ. ಬಟ್ ನನಗೆ ಗೊತ್ತಿದ್ದಂತೆ ನಾನು ಮಾತಾಡಿಲ್ಲ. ಬೇರೆ ಏನಾದರೂ ಚಿರುಚಿರ್ಬೋದೇನೋ ವಿಡಿಯೋಗಳನ್ನ, ಅದು ಕೂಡ ನನಗೆ ಗೊತ್ತಿಲ್ಲ ಆ ವಿಚಾರ. ಈಗ ನಿಮ್ಮ ವಿರುದ್ಧವಾಗಿ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಅಲ್ಲಿ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ, ನಿಮ್ಮನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ, ಬೆಂಕಿ ಹಚ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಪ್ರತಿಭಟನೆ ಕೂಡ ದೊಡ್ಡದಾಗಿ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಈಗ ನಾನು ಬೆಂಕಿ ಹಚ್ಚಬೇಕು ಅಂತ ಹೇಳಿರೋದು ಫ್ಲೆಕ್ಸ್ಗಳು, ಬ್ಯಾನರ್ಗಳು ಯಾವ ಅಕ್ರಮವಾಗಿ ಅಲ್ಲಿ ಬ್ಯಾನರ್ಗಳು ಹಾಕಿದ್ದಾರೆ ವಿತೌಟ್ ಯಾರು ಪರ್ಮಿಷನ್ ತೊಗೊಳ್ದೆ, ಅಂಥದಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳಿದ್ದೀನಿ. ಬ್ಯಾನರ್ಗಳು ನಮ್ಮದು ಕಿತ್ತಿದ್ದಾರೆ, ಅಂಥದ್ದು ಯಾವ್ದಾರು ಇದ್ದರೆ ಅಕ್ರಮವಾಗಿ ನೀವು ಮಾಡಬೇಕು, ಇಲ್ಲಾಂದ್ರೆ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಬ್ಯಾನರ್ ವಿಚಾರದಲ್ಲಿ ಹೇಳಿದ್ದೀನಿ. ಯಾರೋ ಬೇರೆ ವ್ಯಕ್ತಿ ವಿಚಾರವಾಗಿ ಯಾವುದೇ ಥರದ್ದು ನಾನು ಮಾತಾಡಿಲ್ಲ. ಅದು ನೀವು ಆಡಿಯೋದಲ್ಲಿ ಆಯುಕ್ತರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅಂದರೆ ಈಗ ಬ್ಯಾನರ್ಗೆ ಸಂಬಂಧಪಟ್ಟಂತೆ ಬ್ಯಾನರ್ನ ತೆರವು ಮಾಡಿದ್ದೀರಾ ನನಗೆ ಹೇಳ್ದಲೇ, ಆ ರೀತಿ ಆದರೆ ಬೆಂಕಿ ಹಚ್ತೀವಿ ಅಂತ ಹೇಳಿರೋಂಥದ್ದು ಅವರಿಗಲ್ಲ, ಅಧಿಕಾರಿಗಲ್ಲ. ಹಾಗಾದರೆ ಖಂಡಿತವಾಗೂ ಅಲ್ಲ, ನಾನು ಹೇಳಿರೋದು ಬ್ಯಾನರ್ಗೆ ಬೆಂಕಿ ಹಚ್ತೀನಿ ಅಂದರೆ ಯಾವುದು ಅಕ್ರಮವಾಗಿ ಕಟ್ಟಿದ್ದಾರೆ, ಯಾವುದು ಪರ್ಮಿಷನ್ ಇಲ್ಲದೆ ಬ್ಯಾನರ್ ಅಲ್ಲಿ ಹಾಕಿದ್ದಾರೆ ಅಂತ ಬ್ಯಾನರ್ಗೆ ನೀವು ತೆಗಿಲಿಲ್ಲ ಅಂದರೆ ನಾವು ಹಚ್ಚಬೇಕಾಗತ್ತೆ ಅನ್ನೋ ಮಾತು ನಾನು ಹೇಳಿದ್ದೀನಿ, ಬ್ಯಾನರ್ಗೆ ಹೇಳಿದ್ದೀನಿ ನಾನು. ಈಗ ಮತ್ತೇನಾದ್ರು ಅವ್ರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿರಿ ಸರ್? ಆಯುಕ್ತರಿಗೆ, ನಗರಸಭಾ ಆಯುಕ್ತಿಗೆ ಮಾತಾಡೋ ಪ್ರಯತ್ನ ಮಾಡಿದರೆ ಹೇಗೆ? ನಗರಸಭಾ ಆಯುಕ್ತರಿಗೆ ಆಗಲೇ ಮಾಧ್ಯಮ ಮಿತ್ರರು ಲೈನ್ ತೊಗೊಂಡಾಗೂ ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ನನಗೆ ಅವರು ಒಳ್ಳೆಯವರಿದ್ದಾರೆ, ನನ್ನ ಬ್ರದರ್ಲಿ ಫಿಗರ್ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅವ್ರು ನಮ್ಮ ಬ್ರದರ್ ಥರ ಅಂತಲೇ ಹೇಳಿದ್ರೆ, ನಾನು ಹೇಳ್ತಿದ್ದೀನಿ ಅವ್ರು ನನಗೆ ಸಿಸ್ಟರ್ ಥರನೇ. ಅವ್ರು ನನ್ನ ವಿಚಾರ ಬಂತು ಅಂತಂದಾಗ ನಾನು ಎಷ್ಟು ಗೌರವಯುತವಾಗಿ ಇದ್ದೀನಿ, ನಡೆಸ್ಕೊಂಡಿದ್ದೀನಿ ಅನ್ನೋದು ಕೂಡ ಅವ್ರಿಗೂ ಗೊತ್ತಿದೆ. ಹಂಗಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ನನಗೆ ಯಾವ್ದು ನೋವಾಯಿತು ಅಂತಂದಾಗ ನಾವು ಪರ್ಮಿಷನ್ನು ತೊಗೊಂಡು ಎಲ್ಲ ಬ್ಯಾನರ್ ಕಟ್ಟಿದ್ದೀವಿ ಅಂತ ಬ್ಯಾನರ್ನ ಹೋಗಿ ಯಾರೊಬ್ಬರು ಅಧಿಕಾರಿ ತೆಗಿತಾರೆ ಅಂತಂದಾಗ ನಮ್ಗೆ ನೋವಾಯಿತು. ಆ ನೋವಲ್ಲಿ ನಾನು ಇದನ್ನು ಹೇಳಿದ್ದೀನಿ, ಬಿಟ್ಟರೆ ಬೇರೆ ಇನ್ನೇ ಯಾವುದೇ ಉದ್ದೇಶ ಇಲ್ಲ. ಕಾಂಗ್ರೆಸ್